ಹಾಯ್ ಹಲೋ, ಇವತ್ತೊಂದು ಬ್ಯಾಕ್ ನೆಕ್ ಡಿಸೈನ್ ನ್ಯೂ ಡಿಸೈನೇ ಅನ್ಬೋದು. ಯಾರಿಗಾದರೂ ಈ ಡಿಸೈನ್ ಇಷ್ಟ ಆದರೆ ಈ ಡಿಸೈನ್ ಯಾವ ರೀತಿ ಮಾಡೋದು ಅಂತೇಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಈಸಿ ಮೆಥಡಲ್ಲಿ ಬ್ಯಾಕು ಫ್ರಂಟು ಡಿಸೈನ್ ವರ್ಕಲ್ಲಿ ನಾವಿವತ್ತು ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಕ್ಯಾನ್ವಾಸಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ. ನಿಮ್ಮ ಹತ್ರ ನಾನು ಏನು ಕೇಳೋದ, ಒಂದು ಲೈಕ್ ಅಷ್ಟೇ. ಹಾಗೆಯೇ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ರೀತಿ ನೆಕ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಕೊಟ್ರೆ ನೀವು 500-600 ರೂಪಾಯಿ ತನಕ ನೀವು ಅಮೌಂಟನ್ನು ಇಸ್ಕೊಬೋದು. ನ್ಯೂ ಸ್ಟೈಲಲ್ಲಿ ನಾವು ಸ್ಟಿಚ್ ಮಾಡೋದನ್ನು ಕಲಿಬೇಕು, ನಾವು ಹೊಸ ರೀತಿಯಲ್ಲಿ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ತಪ್ಪದೆ ನಮ್ಮ RG ಟೈಲರಿಂಗ್ ಕ್ಲಾಸ್ ವಿಡಿಯೋನ ಮಿಸ್ ಮಾಡದೆ ನೋಡಿ ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿರೋವಂಥದ್ದು. ಹಾಗೆಯೇ ಫ್ರಂಟಲ್ಲಿ ಈ ರೀತಿ ನೆಕ್ಕು, ಇದು ಸಹಿತ ನಾನು ನನ್ನ ಬ್ಲೌಸ್ ಸ್ಟಿಚ್ ಮಾಡುವಾಗ ಹೇಳ್ಕೊಟ್ಟಿದ್ದೆ. ಅದಕ್ಕಿಂತನೂ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಅಮೌಂಟ್ ಕೊಟ್ಟು ಸಹಿತ ಕಲಿಯೋಕ್ಕೆ ಹೋದರೂ ಸಹಿತ ಇಷ್ಟು ಚೆನ್ನಾಗಿ ಹೇಳ್ಕೊಡಲ್ಲ. ಆದರೆ ನಾವು ಹೊಸ ನ್ಯೂ ಡಿಸೈನ್ ಯಾವುದೇ ಸ್ಟಿಚ್ ಮಾಡಲಿ ನಿಮಗೋಸ್ಕರ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಹಾಗಾಗಿ ನಿಮ್ಮ ಒಂದು ಸಪೋರ್ಟು ಮತ್ತು ಲೈಕು ನಮಗೆ ಬೇಕು. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ನಾವು ಬ್ಯಾಕಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ನಾವೇನು ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಟ್ಟಿಲ್ಲ. ಅಂದರೆ ನಿಮಗೆ ನಾನು ಮೇಲೆ ಹೇಳ್ತೀನಿ. ಕುತ್ತಿಗೆ ಅಗಲ ಬಂದುಬಿಟ್ಟು ಇದು ಎದೆ ಸುತ್ತಳತೆ ಬಂದುಬಿಟ್ಟು 9 ಇಂಚು, ಅಂದರೆ 4ನೇ ಒಂದು ಭಾಗ ಎದೆ ಸುತ್ತಳತೆಗೆ 4.5 ಇಂಚು ಕುತ್ತಿಗೆ ಅಗಲನ ತೊಗೊಂಡಿದ್ದೀವಿ. ಯಾಕಂದರೆ ಕ್ಲೋಸ್ ನೆಕ್ ಆಗಿರೋದ್ರಿಂದ, ಅಂದರೆ ಕಟ್ಟೋದು ಇಡೋದಿಲ್ಲ, ಬ್ಯಾಕಲ್ಲಿ ಡೋರಿ ಏನು ಬರೋದಿಲ್ವಲ್ಲ, ಹಾಗಾಗಿ ನಾವು ಇದಕ್ಕೆ 4.5 ಕುತ್ತಿಗೆ ಅಗಲನ ತೊಗೊಂಡಿದ್ದೀವಿ. 4.5 ಕುತ್ತಿಗೆ ಅಗಲ ತೊಗೊಂಡ್ರೂ ಸಹಿತನೂ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಏನೂ ಆಗೋದಿಲ್ಲ. ಯಾಕಂದರೆ ಬ್ಯಾಕಲ್ಲಿ ಆ ರೀತಿ ಡಿಸೈನ್ ಇರುತ್ತಲ್ವ, ಹಾಗಾಗಿ ಫ್ರಂಟು 4.5 ಬ್ಯಾಕು 4.5 ಕುತ್ತಿಗೆ ಅಗಲವನ್ನು ತೊಗೊಂಡಿದ್ದೀವಿ. ನೆನ್ಪಿಟ್ಕೊಳ್ಳಿ, ಕುತ್ತಿಗೆ ಅಗಲ. ಶೋಲ್ಡರ್ ಬಂದುಬಿಟ್ಟು 3 ಇಂಚು ತೊಗೊಂಡಿದ್ದೀನಿ. ಹಾಗೆ ಬ್ಯಾಕಲ್ಲಿ ಯಾವುದೇ ಥರ ಕಟ್ಟಿಂಗ್ ಮಾಡ್ಕೊಂಡಿಲ್ಲ. ಹಾಗೆ ನಾವು ಹಾರ್ಮೋಲ್ ಒಂದು ಕಟ್ ಮಾಡಿಕೊಂಡು ಈ ರೀತಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಲೈನಿಂಗನ್ನು ಈ ರೀತಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿಕೊಂಡು ಡಿಸೈನ್ ಮಾಡೋದಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಸ್ ಆದರೆ, ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮೇನ್ ಫ್ಯಾಬ್ರಿಕನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು. ಮತ್ತು ಇದರಲ್ಲಿ ನಮಗೆ ಒಂದು ಮೇನ್ ಪ್ರಾಬ್ಲಮ್ ಇತ್ತು. ಏನಂದರೆ ಬಟ್ಟೆ ತುಂಬಾ ಶಾರ್ಟೇಜ್ ಇತ್ತು. ಆದರೆ ಕಸ್ಟಮರ್ ಈ ರೀತಿ ಡಿಸೈನ್ ಸ್ಟಿಚ್ ಮಾಡಿ ಅಂತ ಹೇಳಿಬಿಡ್ತಾರೆ. ನಮಗೆ ಆಗಲ್ಲ ಅಂತ ಹೇಳಿದ್ರು ಕೇಳಲ್ಲ. ಬಟ್ಟೆ ತುಂಬ ಕಡಿಮೆ ಇತ್ತು, ಆದರೂ ಸಹಿತ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಬ್ಲೌಸು. ನೀವು ಸ್ಟಾರ್ಟಿಂಗಲ್ಲೇ ನೋಡಿದ್ದೀರ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮಗೆ ಇಂಪಾರ್ಟೆಂಟಾಗಿ ಈ ರೀತಿ ಡಿಸೈನ್ಗಳು ಮಾಡೋದಕ್ಕೆ ಬೇಕಾಗಿರೋದು ಅಂದರೆ ಕ್ಯಾನ್ವಾಸ್ ಬೇಕೇ ಬೇಕು. ಕ್ಯಾನ್ವಾಸ್ ಇಲ್ಲದೇ ನೀವು ಈ ರೀತಿ ಡಿಸೈನನ್ನು ನಿಜವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕರೆಕ್ಟಾಗಿ ಬರೋದೇ ಇಲ್ಲ, ಡಿಸೈನ್ ಅನ್ನೋದು ಹಾಳಾಗುತ್ತೆ. ನೀವು ಕ್ಯಾನ್ವಾಸ್ ತಗೊಂಡೇ ಈ ರೀತಿ ಡಿಸೈನನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾನ್ವಾಸ್ ಇಲ್ಲದೇ ನೀವು ಈ ಡಿಸೈನ್ ನಿಜವಾಗ್ಲೂ ಟ್ರೈ ಮಾಡಿದ್ರೆ ಆ ಬ್ಲೌಸು ಹಾಳಾಗುತ್ತೆ, ಆಮೇಲೆ ಸರಿ ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ನೀವು ನೋಡ್ತಾ ಇರ್ಬೋದು, 4.5 ನಾನು 4.5 ಇಟ್ಟಿದ್ದೆ. ಅವಳಿಗೆ ಗೊತ್ತಾಗಿಲ್ಲ 4 ಅಂತ ಬರೆದ್ಬಿಟ್ಲು. ಕುತ್ತಿಗೆ ಅಗಲ 4.5 ಇಟ್ಕೊಳ್ಳಿ. ಯಾಕಂದರೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರ್ತೀರಲ್ವ, ಅದು ಏನೂ ಆಗೋದಿಲ್ಲ, ನೀಟಾಗೆ ಬರುತ್ತೆ. ಹಾಗೆ 3 ಇಂಚ್ ಉದ್ದ, 4.5 ಇಂಚು ಕುತ್ತಿಗೆ ಅಗಲ, ಈ ರೀತಿ ರೌಂಡ್ ಶೇಪ್ ಹಾಕಿ ರೆಡಿ ಮಾಡ್ಕೊಳ್ಳಿ. 1.5 ಇಂಚ್ ಅಥವಾ 2 ಇಂಚು ಗ್ಯಾಪ್ ಬಿಡಿ. ನಿಮಗೆ ಎಷ್ಟು ಗ್ಯಾಪ್ ಬೇಕು ಅನಿಸುತ್ತೋ ಆ ರೀತಿ ಗ್ಯಾಪ್ ಬಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ನಾವು ಯಾವ ಡಿಸೈನ್ ಕಟ್ ಮಾಡಬೇಕಂತ ಇದ್ದೀವೋ ಅದನ್ನು ನಾವು ಲೈಟಾಗಿ ಮಾರ್ಕರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಡೈರೆಕ್ಟ್ ನೀವು ಮಾರ್ಕರಲ್ಲೇ ಮಾಡಿಕೊಂಡ್ರೆ ಅದು ಅಳಿಸೋಕ್ಕೆ ಬರೋದಿಲ್ಲ. ಅದರಿಂದ ನೀವು ಟ್ರೇಸ್ ಅನ್ನೋದನ್ನು ಮಾಡ್ಕೊಳ್ಳೋದನ್ನು ನೀವು ಒಂದು ಮಾರ್ಕರಲ್ಲಿ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿ ಬರುತ್ತೆ. ಈ ಡಿಸೈನ್ ಒಂಥರ ಈ ಚಿಟ್ಟೆ ಟೈಪ್ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಅನ್ಬೋದು ಈ ಡಿಸೈನು. ಹಾಗೆಯೇ ಕಸ್ಟಮರಿಗೆ ನೀವು ಈ ರೀತಿ ನ್ಯೂ ಡಿಸೈನ್ ಮಾಡಿಕೊಟ್ರೆ ಜಾಸ್ತಿ ಅಮೌಂಟನ್ನು ತೊಗೋಬೋದು. ನಾನು ಎಷ್ಟು ತೊಗೊಬೇಕು ಅಂತ ಸಹಿತ ಹೇಳಿದ್ದೀನಿ ನಿಮಗೆ. ಹಾಗೆ ಫ್ರೆಂಡ್ಸ್, ನಾವು ತುಂಬಾ ಬಟ್ಟೆ ಸ್ಟಿಚ್ ಮಾಡೋದಕ್ಕಿದ್ರೂ ಸಹಿತ ನಿಮಗೆ ಒಂದು ದಿವಸನೂ ನಾವು ವೀಡಿಯೋಸನ್ನು ಮಿಸ್ ಮಾಡದೆ ಹಾಕ್ತೀವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಯಾಕಂದರೆ ನಮಗೆ ವಿಡಿಯೋದಿಂದ ಅಷ್ಟೇನು ನಾವು ಅಮೌಂಟನ್ನು ಗಳಿಸಲ್ಲ. ಆದರೆ ನಾವು ಒಂದು ಬ್ಲೌಸು ನೀವು ನೋಡ್ತಾ ಇರ್ಬೋದು, ಇದೇ ಒಂದು ಬ್ಲೌಸಿಗೆ ನಾವು 600-700 ರೂಪಾಯಿ ತಗೊಳ್ತೀವಿ. 600ರಿಂದ ನಮಗೆ ಒಂದು ವಿಡಿಯೋದಲ್ಲಿ ಕಡಿಮೆನೇ ಅಮೌಂಟು ಅನ್ಬೋದು. ಆದರೆ ನಮಗೆ ಇದರಲ್ಲಿ ಮುಖ್ಯವಾಗಿರೋದೇನು ಅಂದರೆ ನ್ಯೂ ಡಿಸೈನ್, ಹೊಸ ಡಿಸೈನ್ ನನ್ನ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ ಆಗಿರ್ಬೋದು ನೋಡಬೇಕು, ಕಲಿಬೇಕು ಅಂತೇಳಿ ನಮ್ಮದೊಂದು ಆಸೆ ಅನ್ಬೋದು. ಹಾಗೆ ನೋಡಿ, ಬ್ಯಾಕಲ್ಲಿ ಈ ರೀತಿ ಡಿಸೈನನ್ನು ಕಟ್ ಮಾಡ್ಕೊಳ್ಳಿ.
ಈ ರೀತಿ 1 ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀವು ನೋಡಿ ಇದು ಈಗ ರೆಡಿ ಆಯಿತು. ಇದಕ್ಕೀಗ ನೀವು ಮೇಯ್ನಾಗಿ ಒಂದು ಲೈನಿಂಗ್ ಬಟ್ಟೆ ಮೇಲೆ ಇದನ್ನು ಟ್ರೇಸ್ ಅಂದರೆ ಅಟ್ಯಾಚ್ ಮಾಡ್ಕೊಬೇಕು. ಓಕೆನಾ. ಈ ರೀತಿ ಮಧ್ಯೆ ಒಂದು ಸೆಂಟರಲ್ಲಿ ಈ ರೀತಿ ಗೆರೆ ಹಾಕ್ಕೊಳ್ಳಿ, ಯಾಕಂದರೆ ಸೆಂಟರ್ ಪಾಯಿಂಟ್ ಇಟ್ಬಿಟ್ಟು ಸ್ಟಿಚ್ ಮಾಡೋದಕ್ಕೆ ಬೇಕು. ಈ ರೀತಿ ನಾನು ತುಂಬ ಬ್ಯಾಕ್ ನೆಕ್ ಡಿಸೈನ್ ವೀಡಿಯೋಸ್ ಹಾಕಿದ್ದೀನಿ. ಇವಾಗ ನಿಮಗೆ ಸ್ವಲ್ಪ ಅರ್ಥ ಆಗಿರ್ಬೋದು ಬ್ಯಾಕ್ ನೆಕ್ ಡಿಸೈನ್ ಎಲ್ಲ ಅಂತ ಅಂದ್ಕೊಳ್ತೀನಿ. ರೆಗ್ಯುಲರ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಯಾರು ನೋಡ್ತಿರೋ ಅವರಿಗೆ ಈಸಿ ಅನಿಸುತ್ತೆ. ಅದೇ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಸಹ ಅರ್ಥ ಆಗಲ್ಲ. ಹಾಗೆ ಈಗ ನಾವು ಫ್ರಂಟಲ್ಲಿ ಕಟ್ ಮಾಡ್ಕೋಬೇಕಲ್ಲ, ಫ್ರಂಟಿಗೂ ಡಿಸೈನ್ ಬೇಕು ಅಂತ ಹೇಳಿದರು. ಹಾಗಾಗಿ ಫ್ರಂಟಿಗೋಸ್ಕರ ಮತ್ತೆ ಕ್ಯಾನ್ವಾಸ್ ರೆಡಿ ಮಾಡ್ಕೊತಿದ್ದಾರೆ, ನೋಡ್ತಾ ಇರ್ಬೋದು. ನಾವು ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ವೋ ಅಷ್ಟೇ ಫ್ರಂಟಲ್ಲೂ ಇಡಬೇಕು. ನೋಡಿ ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೀವು ತುಂಬ ಚಿಕ್ಕ ಸೈಜ್ ಅಳತೆ ಅಂತಂದರೆ 4 ಅಥವಾ 3.25 3.5 ಸಾಕು. ಸ್ವಲ್ಪ ದೊಡ್ಡ ಸೈಜ್ ಅಳತೆ ಅಂತಂದರೆ ನೀವು 4 ಅಥವಾ 4.25 ಹಾಕ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಶೋಲ್ಡರ್ ಹತ್ರ ತುಂಬ ಟೈಟಾಗಿ ಬಂದುಬಿಡುತ್ತೆ. ನೋಡಿ ಫ್ರಂಟಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಕೆಚ್ ಪೆನ್ನಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗೆ ಈ ಬ್ಲೌಸಲ್ಲಿ ಬ್ಯಾಕಿಗಿಂತ ಫ್ರಂಟ್ ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು. ನಾವು ಡ್ರೆಸ್ಸಿಗೆ ಸ್ಟಿಚ್ ಮಾಡ್ಕೊಬೇಕು ಅಂತ ಇದ್ದೀವಿ, ತುಂಬಾ ಚೆನ್ನಾಗಿ ಬಂತು. ನೋಡಿ ಈ ರೀತಿ ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕರ್ ಇದ್ರೇ ಚೆನ್ನಾಗಿ ಬರುತ್ತೆ. ಮಾರ್ಕರ್ ಇದ್ದರೆ 2 ಕಡೆ ಈ ರೀತಿ ಟ್ರೇಸ್ ಬರುತ್ತೆ. ಒಂದು ಸೈಡಲ್ಲಿ ನೀವು ಯಾವ ರೀತಿ ಹಾಕ್ಕೊಳ್ತೀರೋ ಇನ್ನೊಂದು ಸೈಡಲ್ಲೂ ಅದೇ ರೀತಿಯೇ ಸ್ಕೆಚ್ ಹಾಕ್ಕೊಬೇಕು. ಒಂದು ಸೈಡಲ್ಲಿ ಒಂಥರ, ಇನ್ನೊಂದು ಸೈಡಲ್ಲಿ ಇನ್ನೊಂದು ಥರ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ. ಇದು 2 ಸೈಡಲ್ಲೂ ಈ ರೀತಿ ವರ್ಕ್ ಬರುತ್ತೆ. ಹಾಗೆಯೇ ಲೈನಿಂಗ್ ಮೇಲೆ ಬ್ಯಾಕು ಮತ್ತು ಫ್ರಂಟು ಅಟ್ಯಾಚ್ ಮಾಡ್ಕೊಳ್ಳಿ. ಲೈನಿಂಗ್ ಬಟ್ಟೆ ಮೇಲೇ ಅಟ್ಯಾಚ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡ್ರೆ ಲೈನಿಂಗ್ ಬಟ್ಟೆ ಮೇಲೆ ಅಂಟೋದಿಲ್ಲ, ಹಾಗಾಗಿ ಹಾಗೇ ಸ್ಟಿಚ್ ಹಾಕೊಳ್ತೀವಿ. ನೋಡಿ ಇಷ್ಟು ಈಸಿಯಾಗಿ ಸ್ಟಿಚ್ ಹಾಕೋಬಿಡಿ. ಐರನ್ ಏನು ಬೇಕಾಗಿಲ್ಲ, ಈ ರೀತಿ ಸ್ಟಿಚ್ ಹಾಕೋಬೋದು ನೀವು. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಎಂಡಿಂಗಲ್ಲಿ ಕಟ್ ಮಾಡಿಕೊಂಡು ಮಡ್ಚಿ ಹೊಲ್ಕೊಂಡು ಡಿಸೈನನ್ನು ನೀವು ಆರಾಮಾಗಿ ಯಾವ ರೀತಿ ಕಟ್ ವರ್ಕ್ ಡಿಸೈನ್ ಆದರೂ ನೀವು ಕೊಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ತುಂಬ ಟ್ರೆಂಡಿಯಾಗಿ ಕಟ್ ವರ್ಕ್ ಡಿಸೈನ್ ಬಂದಿದೆ. ನೋಡಿ ಸ್ವಲ್ಪನೇ ಒಂದು 1/4 ಇಂಚ್ ಬಟ್ಟೆ ಬಿಟ್ಕೊಂಡು ಈ ರೀತಿ ಮಡ್ಚ್ಕೊಳ್ಳಿ. ಮಡಚಿ ಪೂರ್ತಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಮೇನ್ ಫ್ಯಾಬ್ರಿಗೆ ಅಟ್ಯಾಚ್ ಮಾಡಿದರೆ ಆಯಿತು. ಅದೇ ನೀವು ಐರನ್ ಮಾಡಿ ಅಂಟಿಸಿ ಅದು ಒಂದೊಂದ್ಸಲಿ ಅಂಟೋದಿಲ್ಲ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಇದು ಫ್ರಂಟು ಬ್ಯಾಕು ಈಗಂತೂ ಫುಲ್ಲು ಟ್ರೆಂಡಿಯಾಗಿ ಡಿಸೈನ್ ಕಟ್ ವರ್ಕ್ ಡಿಸೈನ್ ಬಂದಿದೆ. ಈ ರೀತಿ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ. ನ್ಯೂ ಡಿಸೈನ್, ಹೊಸ ಡಿಸೈನ್ ಎಲ್ಲ ಕಲ್ತ್ಕೊಂಡು ಸ್ಟಿಚ್ ಮಾಡಿ ಜಾಸ್ತಿ ಅಮೌಂಟನ್ನು ತಗೊಳ್ಳಿ. ನೀವು ಈ ಥರ ಹೊಸ ಡಿಸೈನೆಲ್ಲ ಸ್ಟಿಚ್ ಮಾಡಿದ್ರೆ ಕಸ್ಟಮರು ಜಾಸ್ತಿ ಆಗ್ತಾರೆ. ಹಾಗೆಯೇ ತುಂಬ ಚೆನ್ನಾಗಿ ಸಹಿತ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈಗ ಫ್ರಂಟಿಗೆ ನೀವು ಇದಕ್ಕೆಲ್ಲ ಲೈನಿಂಗ್ ಬೇಕಲ್ವ, ಹಾಗಾಗಿ 1 ಮೀಟ್ರ್ ಕಮ್ಮಿ ಲೈನಿಂಗ್ ತಗೋಬೇಡಿ. 1 ಮೀಟ್ರ್ ಕಮ್ಮಿ ಲೈನಿಂಗ್ ತೊಗೊಂಡ್ರೆ ಈ ರೀತಿ ಅಟ್ಯಾಚ್ ಮಾಡೋದಕ್ಕೆಲ್ಲ ಬಟ್ಟೆ ಸಾಲಲ್ಲ. ನಾವು 1 ಮೀಟ್ರ್ ಬಟ್ಟೆ ತಂದರೂ ಸಹಿತ ಕಡಿಮೆ ಆಗ್ತಾಯಿತ್ತು. 1.25 ಮೀಟ್ರು ನೀವು ಲೈನಿಂಗ್ ಫ್ಯಾಬ್ರಿಕನ್ನು ತಗೋಬೋದು. 1.25 ಮೀಟ್ರ್ ತೊಗೊಂಡ್ರೆ ಈ ರೀತಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದಿದ್ರೆ ಕರೆಕ್ಟಾಗಿ ಬರುತ್ತೆ. ಫುಲ್ ಡಿಸೈನಿಗೂ ಕ್ಯಾನ್ವಾಸ್ ಕೊಟ್ಟಾಯಿತು. ಈಗ ಮೇನ್ ಫ್ಯಾಬ್ರಿಕಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕ್ಯಾನ್ವಾಸನ್ನು ಅಂಟಿಸ್ಕೊಳ್ಳಿ. ಈಗ ಅರ್ಧ ಕೆಲಸ ಆದಂಗೆ ಈಗ ನೀವು ಮೇನ್ ಫ್ಯಾಬ್ರಿಕಿಗೆ ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಮೇನ್ ಫ್ಯಾಬ್ರಿಕಿಗೆ ಸ್ಟಿಚ್ ಮಾಡುವಾಗ ಆದಷ್ಟು ನೀವು ಜಾಗ್ರತೆಯಿಂದ ಸ್ಟಿಚ್ ಮಾಡಿ, ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಡಿಸೈನ್ ಅನ್ನೋದು ಹಾಳಾಗಿಬಿಡತ್ತೆ. ಸೆಂಟರಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಫಸ್ಟಿಗೆ ಈ ರೀತಿ ಒಂದು ಸೆಂಟರಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಬಿಡಿ. ಆಗ ನಿಮಗೆ ನೀಟಾಗಿ ಬರುತ್ತೆ. ಎಲ್ಲೂ ಸಹಿತ ಏನೂ ಮಿಸ್ಟೇಕ್ ಆಗೋಲ್ಲ. ನಿಮಗೆ ಮೇಯ್ನಾಗಿ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ತೀರಿ ನೋಡಿ, ಅದು ಕರೆಕ್ಟಾಗಿ ಮಾಡ್ಕೊಬೇಕು.
ಕ್ಯಾನ್ವಾಸ್ ಮೇಲೆಲ್ಲ ನೀವು ಮಾರ್ಕ್ ನೀಟಾಗಿ ಮಾಡ್ಕೊಂಡಿದ್ದೆ ಆದರೆ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಇಟ್ಟು ಹೊಲಿಬೋದು. ಈಗ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಡಿಸೈನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಹಾಗೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಅರ್ಥ ಆಗ್ತಿದೆಯಾ, ನಿಮಗೆ ಇಷ್ಟ ಆಗ್ತಿದೆಯಾ ಡಿಸೈನ್ಸ್ ಎಲ್ಲ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಒಂದೊಂದು ವಿಡಿಯೋಕ್ಕೆ ಒಬ್ಬರೂ ಸಹಿತ ಕಮೆಂಟ್ ಮಾಡಲ್ಲ. ಕೆಲವೊಬ್ಬೊಬ್ಬರು ಸೂಪರ್ ಅಕ್ಕ, ಪರವಾಗಿಲ್ಲಕ್ಕ ಅಂತ ಹೇಳ್ತಾರೆ. ಕೆಲವೊಬ್ಬರು ವಿಡಿಯೋ ನೋಡಿ ಸುಮ್ಮನೆ ಆಗಿಬಿಡ್ತಾರೆ. ನಿಮ್ಮ ಕಮೆಂಟಿಂದ ನಮ್ಗೆ ಇನ್ನೂ ಸಹಿತ ಒಂದು ಅಂದರೆ ಏನಂತೀರ ಇಂಟ್ರೆಸ್ಟ್ ಬರುತ್ತೆ. ನಾಳೆ ಮತ್ತೊಂದು ಯಾವ ವಿಡಿಯೋ ಹಾಕ್ಬೋದು, ನನ್ನ ವೀಡಿಯೋಗೋಸ್ಕರ ಕಾಯ್ತಿರ್ತಾರ ಅನ್ನೋ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಎಷ್ಟೇ ಬ್ಯುಸಿ ಇದ್ರೂ ನಾವು ಒಂದು ವಿಡಿಯೋ ಮಾಡಬೇಕು, ಹಾಕಬೇಕು, ನಮ್ಮ ವ್ಯೂವರ್ಸ್ ಕಾಯ್ತಾ ಇರ್ತಾರೆ ಅನ್ನೋದು ನಮಗೆ ಅನ್ನಿಸ್ತಾ ಇರುತ್ತೆ. ನೀವು ನಮ್ಮ ಒಂದು ವಿಡಿಯೋಗೆ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ನಾವೇ ಬಲವಂತವಾಗಿ ನೋಡಿ ಅಂತ ಹೇಳ್ತೀವ ಆ ವೀಡಿಯೋಸನ್ನ ಅನ್ನೋ ಥರ ಫೀಲ್ ಆಗುತ್ತೆ. ಈ ಮಾತಿಗೆ ನೀವೇನಂತೀರ? ಹಾಗೆಯೇ ನನಗೆ ನಾನು ಹಾಕಿರೋ ಅಕ್ಕ ನೀವು ಈ ರೀತಿ ವಿಡಿಯೋಸ್ ಮಾಡಿ ನಮಗೆ ಅಂತ ಹೇಳಿದ್ರೆ ನಮಗಿನ್ನೂ ಖುಷಿ ಆಗುತ್ತೆ. ಹಾಗೆ ಯಾವ ರೀತಿ ವೀಡಿಯೋಸ್ಗಳು ನಿಮಗೆಲ್ಲ ಇಷ್ಟ ಆಗುತ್ತೆ. ನಾನು ಕೆಲವೊಂದು ಸರಿ ಅಂದರೆ ಭಾನುವಾರ ಮಿಸ್ ಮಾಡದೆ ಪ್ರತಿ ಭಾನುವಾರ, ಸೋಮವಾರ ಅಥವಾ ಶನಿವಾರ ಈ 3 ದಿವಸದಲ್ಲಿ ಒಂದೊಂದು ಮೋಟಿವೇಶನ್ ವಿಡಿಯೋ ಹಾಕ್ತಾ ಇರ್ತೀನಿ. ಆ ರೀತಿ ಮೋಟಿವೇಶನ್ ವೀಡಿಯೋಸ್ ಇಷ್ಟ ಆಗುತ್ತಾ, ಅಥವಾ ಈ ರೀತಿ ಬ್ಯಾಕ್ ನೆಕ್ ಡಿಸೈನ್ ಇಷ್ಟ ಆಗುತ್ತಾ, ಅಥವಾ ಪೂರ್ತಿ ಬ್ಲೌಸು ಈ ರೀತಿ ಸ್ಟಿಚ್ ಮಾಡೋದು ಇಷ್ಟ ಆಗುತ್ತಾ, ಅಥವಾ ನೀವು ನೋಡಿರ್ಬೋದು ನನ್ನ ಕೆಲವೊಂದು ವೀಡಿಯೋಸ್ ಅಮಾವಾಸ್ಯೆ ಪೂಜೆ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ, ಆ ವಿಡಿಯೋಸ್ ಇಷ್ಟ ಆಗುತ್ತಾ, ಹೀಗೆ ನೀವು ನಮಗೆ ಹೇಳ್ತಾ ಇರಬೇಕು. ಅಂದರೆ ಈ ರೀತಿ ವೀಡಿಯೋಸ್ ಹಾಕಿ ಅಕ್ಕ ತುಂಬ ಚೆನ್ನಾಗಾಗತ್ತೆ ಅಂತ. ನಮಗೆ ಯಾವ ವೀಡಿಯೋಸ್ ನೋಡೋದಕ್ಕೆ ನಮ್ಮ ವ್ಯೂವರ್ಸ್ ತುಂಬ ಜನ ಯಾವ ವೀಡಿಯೋಸಿಗೆ ಕಾಯ್ತಾ ಇರ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ನಿಮ್ಮ ಕಮೆಂಟಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ಬೋದು ಎಲ್ಲಿ ನೀವು ಮಾರ್ಕ್ ಮಾಡಿದ್ದೀರಾ, ಎಲ್ಲಿ ನೀವು ಡಿಸೈನನ್ನು ಮಾರ್ಕರಲ್ಲಿ ಮಾರ್ಕ್ ಮಾಡಿದ್ದೀರಾ ಆ ಡಿಸೈನ್ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ಕಟ್ಟದಂದರೆ ಡೋರಿ ಬಂದಿದೆ ಅಲ್ವಾ, ಹಾಗಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಡೋರಿನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದು. ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಈ ಥರ ಡಿಸೈನ್ಗಳೆಲ್ಲ ನಿಮಗೆ ಈ ರೀತಿ ಫ್ರೀಯಾಗಿ ನೋಡೋದಕ್ಕೆ ಯಾರೂ ಹೇಳ್ಕೊಡಲ್ಲ. ನಾವು ಫ್ರೀಯಾಗಿ ನೀವು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ರಿಸ್ಕ್ ತಗೊಂಡು ವೀಡಿಯೋಸ್ ಮಾಡ್ತೀವಿ. ಅದಕ್ಕೆ ನಿಮ್ಮದೊಂದು ಲೈಕ್ ನಮಗೆ ನಿಜವಾಗ್ಲೂ ಒಂದು ಹೆಲ್ಪ್ ಆಗುತ್ತೆ. ಹಾಗೆಯೇ ವೀಡಿಯೋಸಿಂದ ನಿಮಗೂ ಸಹಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬೋದು. ತುಂಬ ಈಸಿಯಾಗಿ ನೀವು ಎಲ್ಲೆಲ್ಲಿ ಈ ರೀತಿ ಡಿಸೈನನ್ನು ಮಾರ್ಕರಲ್ಲಿ ಬರ್ತಿದ್ರು ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡೋದ್ರೆ ಆಯಿತು. ಎಷ್ಟು ಈಸಿ ಇದೆ ನೋಡಿ ಅಲ್ವಾ. ನಾವೆಲ್ಲ ಟೈಲರಿಂಗ್ ಕಲಿತಾಗ ನಮಗೆ ಏನಾದರೂ ಹೊಸದು ಕೇಳಬೇಕು ಅಂತಂದರೆ ಯಾವ ಟೈಲರ್ ಸಹಿತ ಹೇಳ್ಕೊಡ್ತಿರ್ಲಿಲ್ಲ. ಈಗಂತಾದರೂ ಸ್ವಲ್ಪ ಹೇಳ್ಕೊಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಅಂದರೆ 20 ವರ್ಷದ ಹಿಂದೆ ಹೊಸದೇನಾದರೂ ಕಲಿಬೇಕು ಅಂತ ಅಂದರೆ ತುಂಬಾ ನಮಗೆ ಕಷ್ಟ ಆಗ್ತಿತ್ತು. ಒಂದು 2-3 ಬ್ಲೌಸನ್ನು ಹಾಳು ಮಾಡ್ತಿದ್ವು ಅಥವಾ ಏನೇನೋ ಮಾಡಿಬಿಟ್ಟು ಒಂದು ಡಿಸೈನನ್ನು ಕಲ್ತ್ಕೊಳ್ತಿದ್ವಿ. ಆದರೆ ಈಗ ಹಾಗಲ್ಲ. ನೀವು ಒಂದು ಡಿಸೈನನ್ನೇ 2-3 ಚಾನಲಲ್ಲಿ ವೀಡಿಯೋಸ್ ನೋಡ್ಬೋದು. ಒಬ್ರಿಗಿಂತ ಒಬ್ಬರು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿರ್ತಾರಲ್ವ. ಹಾಗೆ ಪ್ರತಿಯೊಂದು ನಾವು ಬ್ಲೌಸ್ ಹೊಲಿದ್ರೂ ಸಹಿತ ಅದ್ರ ವೀಡಿಯೋನ ಹಾಕೋದಕ್ಕೆ ನಾನು ಎಷ್ಟು ಟ್ರೈ ಮಾಡ್ತೀನಿ. ಪ್ರತಿದಿನ ವೀಡಿಯೋಸ್ ಕೊಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ತೀರಾ. ಹಾಗೆ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡ್ತೀರಾ, ನಮ್ಮ ರೇವತಿ ಕನ್ನಡ ವ್ಲಾಗ್ ಚಾನಲ್ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ಗಳೆಲ್ಲ ಇದೆ, ನೋಡಿ ಸಪೋರ್ಟ್ ಮಾಡಿ. ಇದೇ ಚಾನಲಲ್ಲೇ ನಾನು ಲಿಂಕ್ ಸಹಿತ ಹಾಕಿರ್ತೀನಿ, ನಿಮ್ಮ ಸಪೋರ್ಟ್ ಬೇಕು. ಹಾಗೆಯೇ ಈ ಚಾನಲಲ್ಲಿ ನಿಮಗೆ ಸ್ಟಿಚ್ಚಿಂಗಿಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ ಈ ರೀತಿ ಎಷ್ಟು ಈಸಿಯಾಗಿದೆ ಅಲ್ವಾ. ಈ ಡಿಸೈನು ನಮಗೆ ಕಸ್ಟಮರ್ ಹೊಲಿರಿ ಅಂದಾಗ ಎಷ್ಟೋ ಕಷ್ಟ ಅಂತ ಅಂದ್ಕೊಂಡ್ಬಿಡ್ತೀವಿ, ಹೆದರು ಬಿಡ್ತೀವಿ. ಆದರೆ ಆ ರೀತಿ ಅಂದ್ಕೋಬೇಡಿ, ನೀವು ಟ್ರೈ ಮಾಡಿ. ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಏನಂದರೆ ಅಕ್ಕ ನನಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಕಸ್ಟಮರ್ ಬಟ್ಟೆ ಹೊಲಿಯೋದಕ್ಕೆ ತುಂಬ ಭಯ ಆಗುತ್ತೆ, ಏನು ಮಾಡೋದು ಅಂತೇಳಿ. ಯಾವತ್ತೂ ಭಯ ಪಟ್ಕೋಬೇಡಿ. ನೀವು ಧೈರ್ಯದಿಂದ ನಿಮ್ಮ ಬಟ್ಟೆಗಳು ಹೊಲ್ಕೊಳ್ಳಿ. ಹಾಗೆ ನಿಮ್ಮ ಸಂಬಂಧಿಕರು ಬಟ್ಟೆ, ಈಗ ಯಾರು ಫಸ್ಟಿಗೆ ನಿಮ್ಗೆ ಯಾರು ಬೈತಾರಲ್ಲ ಅವ್ರ ಬಟ್ಟೆಗಳನ್ನೆಲ್ಲ ಹೊಲಿದ್ರೆ ಎಂಥ ಬ್ಲೌಸ್ ಆದರೂ ಎಂಥ ಡಿಸೈನ್ ಆದರೂ ಹೊಸ ಪ್ಯಾಟ್ರನ್ ಆದರೂ ನೀವು ಸ್ಟಿಚ್ ಮಾಡ್ಬೋದು. ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಕೂತ್ರೆ ಯಾವತ್ತೂ ಆಗೋದಿಲ್ಲ. ನಮ್ಮ ಮೈಂಡಿಗೆ, ನಮ್ಮ ಮನಸ್ಸಿಗೆ ಆಗೋದಿಲ್ಲ ಅನ್ನೋ ಶಬ್ದ ಬಂದುಬಿಡ್ತು ಅಂದರೆ ನಮ್ಮ ಕೈಯಲ್ಲಿ ಆಗ್ತಾಯಿದ್ರೂ ಸಹಿತ ನಾವು ಆ ಕೆಲಸ ಮಾಡಲ್ಲ. ನೋಡಿ ಈ ರೀತಿ ಒಂದು ಚಿಕ್ಕ ಮೊಳೆ ಆದರೂ ಅಥವಾ ಮಿಷನಲ್ಲೇ ಕೊಟ್ಟಿರ್ತಾರಲ್ಲ ಸೂಜಿ ತೆಗಿಯೋಕ್ಕೆ ಹಾಕೋಕ್ಕೆಲ್ಲ, ಅದರಲ್ಲೇ ನೀವು ಈ ರೀತಿ
ಸೆಟ್ ಮಾಡ್ಕೊಬೋದು. ಮತ್ತು ಈ ರೀತಿ ಡಿಸೈನ್ ಮಾಡುವಾಗ ಇಂಪಾರ್ಟೆಂಟಾಗಿ ಕ್ಯಾನ್ವಾಸ್ ಬೇಕು. ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡಿ ಮತ್ತು ಐರನ್ ಮಾಡ್ಕೊಬೇಕು. ಐರನ್ ಮಾಡಿದಾಗ ನೀಟಾಗಿ ಕೂರುತ್ತೆ. ಮತ್ತು ಹೆಮ್ಮಿಂಗ್ ಮಾಡಬೇಕು. ಈ ಡಿಸೈನಿಗೆ ಮುಖ್ಯವಾಗಿ ಬೇಕಾಗೋದು ಐರನ್ನು, ಕ್ಯಾನ್ವಾಸು, ಹೆಮ್ಮಿಂಗು. ಇದು ಮಾಡಿದಾಗ ನೀವು ಮಾಡಿರೋಂಥ ಡಿಸೈನು ಫುಲ್ಫಿಲ್ ಆಗುತ್ತಲ್ವಾ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂತು ಅಂಥೇಳಿ. ಸೂಪರಾಗಿರೋ ನ್ಯೂ ಡಿಸೈನೇ ಅನ್ಬೋದು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಟ್ರೈ ಮಾಡಿ. ಇದು ವೇರ್ ಮಾಡಿದಾಗ ಇದ್ರ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಎಂತ ಅಂದರೆ ಚಿಟ್ಟೆ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ. ನೋಡ್ತಾ ಇರ್ಬೋದು ನೀವು ನೋಡಿ. ಹಾಗೆ ವಿಡಿಯೋದಲ್ಲಿ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ರೆಂಡ್ಸು ಟೈಲರ್ಸ್ ಇದ್ದಾರೆ ಅಂತ ಅಂದರೆ ಅವರಿಗೂ ಸಹಿತ ಕಳಿಸಿ. ನೋಡಿ ಫ್ರಂಟ್. ಹಾಗೆ ಈಗ ಫ್ರಂಟಲ್ಲಿ ಯಾವ ರೀತಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿರೋದೆಲ್ಲ ಆವಾಗಲೇ ಹೇಳ್ಕೊಟ್ಟಿದೆ. ಈಗ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನಾನು ವಿಡಿಯೋಗಾಗಿ ಇಟ್ಟಿದ್ದೆ. ಸ್ವಲ್ಪ ಗ್ಯಾಲ್ರಿ ಫುಲ್ಲಾಗಿ ಫ್ರಂಟಲ್ಲಿ ಇಟ್ಟು ಹೊಲಿಯೋದು ಮಿಸ್ ಆಗಿಬಿಡ್ತು. ಏನೂ ಇಲ್ಲ, ನೀವು ಸೆಂಟರಲ್ಲಿ ಮಾರ್ಕ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಒಂದು ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಮತ್ತು ಎಲ್ಲಿ ನೀವು ಮಾರ್ಕ್ ಮಾಡಿದಿರೋ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಕಟ್ಸ್ ಹಾಕ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದ್ರೆ ಫ್ರಂಟು ಸಹಿತ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ಹಾಗೆ ನಾನು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡೋದನ್ನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ. ನೋಡಿ ಈ ರೀತಿ ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಕರುವು ತಿರುಗತ್ತೆ. ಹಾಗೆ ತುಂಬ ಚೆನ್ನಾಗೂ ಬರುತ್ತೆ ಫ್ರಂಟು. ಇದು ಲೆಹಂಗಕ್ಕೆಲ್ಲ ಈ ರೀತಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಸ್ಯಾರಿ ಬ್ಲೌಸಿಗೂ ಸಹಿತ ತುಂಬ ಟ್ರೆಂಡಾಗಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮೊನ್ನೆ ನನ್ನ ಬ್ಲೌಸಿಗೂ ಸಹಿತ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೆ. ತುಂಬ ಜನ ಕೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಪ್ಲೈನ್ ಪೀಸ್ ಇರುತ್ತಲ್ವ, ಆ ಬ್ಲೌಸಿನ ಪ್ಲೈನ್ ಪೀಸಲ್ಲಿ ಈ ರೀತಿ ಡಿಸೈನ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನೀವು ಈ ಡಿಸೈನ್ ಮಾಡಿದ್ರೆ ಯಾವುದೇ ಥರ ಲೇಸನ್ನು ಸಹಿತ ಕೊಡೋದಕ್ಕೆ ಹೋಗ್ಬೇಡಿ. ಹೀಗೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ರೆಡ್ ಪೈಪಿಂಗ್ ಕೊಟ್ಕೊಬೋದು. ಇಲ್ಲದೇ ಇದ್ದರೆ ನೀವು ಹೀಗೇ ಇಡ್ಬೋದು. ಫ್ರಂಟಲ್ಲಿ ನೋಡ್ತಾ ಇದ್ದೀರಲ್ವ ಹಾಗೆ ಹೇಗೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಈ ವಿಡಿಯೋಸ್ ಬೇಕಿದ್ದರೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿದೆ ನೋಡಿ.